ವೀಕ್ಷಕರ, ಇಲ್ಲಿಯವರೆಗೂ ಕೂಡ ಸುಜಾತಾ ಭಟ್ ಹಾಗೂ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಇದು ಸುವರ್ಣ ನ್ಯೂಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಸುಜಾತಾ ಭಟ್ ರಿಲೀಸ್ ಮಾಡಿದಂತ ಫೋಟೋ ಸುದ್ದಿ, ವಸಂತಿ ಮತ್ತು ಅನನ್ಯ ಫೋಟೋ ಒಂದೇನಾ? ಈ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸುಜಾತಾ ಆಳಿಂದ ವಸಂತಿ ಫೋಟೋ ದುರ್ಬಳಕೆ ಆಗಿದೆ ಅಂತ ಅವರ ಸೋದರನೇ ಹೇಳ್ಕೊಂಡಿದ್ದಾರೆ. ಫೋಟೋ ವೈಜ್ಞಾನಿಕ ಪರೀಕ್ಷೆ ಏನ್ ಹೇಳುತ್ತೆ ಹಾಗಾದ್ರೆ? ಸುವರ್ಣ ನ್ಯೂಸ್ ವರದಿಯನ್ನ ಎಐ ಮೆಟಾ ವಿಜ್ಞಾನಿ ಖಚಿತಪಡಿಸಿದ್ದಾರೆ. ವಸಂತಿ ಫೋಟೋ ದುರ್ಬಳಕೆ ಮತ್ತೆ ಸಾಬೀತಾಗಿದೆ, ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಅಮೆರಿಕಾದ ಮೆಟಾ ವಿಜ್ಞಾನಿಯಿಂದ ಖಚಿತ ವರದಿಯನ್ನ ಮುಂದಿಟ್ಟಿದ್ದಾರೆ. ವರದಿಯನ್ನ ಸಿದ್ಧಪಡಿಸಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕಳಿಸಿದ್ದಾರೆ ಈ ವಿಜ್ಞಾನಿ. ಮೆಟಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿಜ್ಞಾನಿ ಈಗ ನಮ್ಮ ಜೊತೆಗೆ ಅವರು ಮಾಡಿರುವಂತಹ ಅನಾಲಿಸಿಸ್ ಅನ್ನ ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ಮೆಟಾದಲ್ಲಿ ಕೆಲಸ ಮಾಡ್ತಾ ಇರೋ ವಿಜ್ಞಾನಿ ವರದಿಯನ್ನ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಫೋಟೋವನ್ನ ನಾವು ಕೊಟ್ಟವಲ್ಲ, ಅದನ್ನ ಆಧರಿಸಿ ವರದಿ ನೀಡಿದ್ದಾರೆ. ಅಮೆರಿಕಾದಲ್ಲಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸವಿನಯ್ ನಾಗೇಂದ್ರ, ಕಂಪ್ಯೂಟರ್ ವಿಷನ್ ನಲ್ಲಿ ಡಾಕ್ಟರ್ ಸವಿನಯ್ ನಾಗೇಂದ್ರ PhD, ಬೆಂಗಳೂರಿನ ಡಾಕ್ಟರ್ ಸವಿನಯ್ ನಾಗೇಂದ್ರ ಮೆಟಾ ಸೈಂಟಿಸ್ಟ್ ಆಗಿದ್ದಾರೆ. ಎರಡೂ ಫೋಟೋಗಳ ತಾಂತ್ರಿಕ ಹೋಲಿಕೆ ಮಾಡಿ ವರದಿ ಮಾಡಿದ್ದಾರೆ. ಎರಡೂ ಫೋಟೋ ಸೂಕ್ಷ್ಮವಾಗಿ ಹೋಲಿಕೆ ಮಾಡಿ ಅವರು ವರದಿ ಮಾಡಿದ್ದು ಕಣ್ಣು, ಮೂಗು, ಬಾಯಿ, ದವಡೆ, ಹಣೆ, ಕಣ್ಣುಬ್ಬು ಹೋಲಿಕೆ ಮಾಡಿದ್ದಾರೆ. ತಾಂತ್ರಿಕ ವಿಶ್ಲೇಷಣೆಯಲ್ಲಿ ಎರಡೂ ಫೋಟೋಗಳು ಒಂದೇ ಅಂತ ವರದಿ ಮಾಡಿದ್ದಾರೆ. ವೀಕ್ಷಕರೇ, ವಿಜ್ಞಾನಿಯೊಬ್ಬರು ಇದನ್ನ ಖಚಿತಪಡಿಸಿದ್ದಾರೆ. ತಾಂತ್ರಿಕ ವಿಜ್ಞಾನಿ ಖಚಿತಪಡಿಸಿರುವ ಮಾಹಿತಿಯನ್ನ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುಜಾತಾ ಭಟ್, ಅನನ್ಯ ಭಟ್ ಅಂತ ತೋರಿಸಿದ ಫೋಟೋ ವಸಂತಿಯ ಫೋಟೋ ಅಂತ ನಾವು ನಿಮಗೆ ಈಗಾಗಲೇ ತಿಳಿಸಿದ್ವಿ. ವಸಂತಿಯ ಸಹೋದರ ಕೂಡ ಅದನ್ನ ತಿಳಿಸಿದ್ರು. ಆ ಫೋಟೋ ಈ ಫೋಟೋ ಎರಡನ್ನೂ ಮ್ಯಾಚ್ ಮಾಡಿದ್ದಾರೆ ಅಮೆರಿಕಾದ ವಿಜ್ಞಾನಿಯಾಗಿರುವ ಡಾಕ್ಟರ್ ಸವಿನಯ್. ಈ ಎರಡು ಫೋಟೋಗಳಲ್ಲಿ ಕಾಣುತ್ತಿರುವ ವ್ಯಕ್ತಿ ಒಬ್ಬರೇನಾ ಅಥವಾ ಬೇರೆ ಬೇರೆನಾ ಅನ್ನೋದನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಮೊದಲಿಗೆ ಈ ಎರಡು ಮುಖಗಳಲ್ಲಿನ ಮುಖ್ಯವಾದ ಪಾಯಿಂಟ್ ಅಂದರೆ ಲ್ಯಾಂಡ್ ಮಾರ್ಕ್ ಅಂತ ಏನು ಕರಿತೀವಿ, ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಮನುಷ್ಯನ ಮುಖದಲ್ಲಿ ಈ ಥರದ 450ಕ್ಕಿಂತಲೂ ಹೆಚ್ಚು ಪಾಯಿಂಟನ್ನು ಮಾರ್ಕ್ ಮಾಡ್ಬೋದು. ಮೊದಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಆಮೇಲೆ ಆ ಪಾಯಿಂಟ್ಗಳನ್ನೆಲ್ಲ ಸೇರಿಸಿ ಒಂದು ಮೆಶ್ ಥರ ಮಾಡ್ಕೊಳ್ಬೋದು. ಈ ಥರ ಮೆಶ್ ಕ್ರಿಯೇಟ್ ಆದಮೇಲೆ ಎರಡೂ ಮೆಶ್ಗಳನ್ನು ತೆಗೆದು ಒಂದರ ಮೇಲೆ ಒಂದನ್ನು ಇಟ್ಟರೆ ಎರಡೂ ಒಂದೇ ವ್ಯಕ್ತಿಯ ಫೋಟೋ ಆಗಿದ್ದರೆ ಆ ಮ್ಯಾಚ್ ಬಹಳ ಸರಿಯಾಗಿ ಕೂರುತ್ತೆ. ಇಲ್ಲಿ ನೋಡಿದ್ರೆ ಮೊದಲನೇ ಫೋಟೋ, ಎರಡನೇ ಫೋಟೋ, ಎರಡರ ಮೆಷನ್ನು ತೆಗೆದು ಒಂದರ ಮೇಲೆ ಒಂದನ್ನು ಇಟ್ಟರೆ ಈ ಮ್ಯಾಚ್ ಬಹಳ ಸರಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಅದನ್ನೇ ನಂಬರ್ಗಳಲ್ಲಿ ನೋಡೋದಾದರೆ ಆ ಮ್ಯಾಚ್ ಪರ್ಸೆಂಟೇಜ್ 99.47% ಕಾಣುತ್ತೆ. ಬೇರೊಂದು ಮೆಥಡಲ್ಲಿ ಚೆಕ್ ಮಾಡಿದ್ರೂ ಆ ಮ್ಯಾಚ್ ಪರ್ಸೆಂಟೇಜ್ 99.63% ಬಂದಿದೆ. ಇದರ ಅರ್ಥ ಏನು ಅಂದರೆ ಈ ಎರಡೂ ಫೋಟೋಗಳಲ್ಲಿ ಕಾಣ್ತಿರೋ ವ್ಯಕ್ತಿ ಒಬ್ಬರೇ. ಇದಕ್ಕಿಂತಲೂ ಹೆಚ್ಚಾಗಿ ಗಮನಿಸಬೇಕಾದ ಅಂಶ ಅಂದರೆ ಈ ಎರಡೂ ಫೋಟೋಗಳು ಒಂದೇ ರೀತಿಯಾಗಿ ಕಾಣ್ತಾ ಇದೆ. ಈಗಾಗಲೇ ನೋಡಿರೋ ಥರ ಈ ಮುಖದ್ದು ಪ್ರಮಾಣ, ಎರಡೂ ಫೋಟೋಗಳಲ್ಲಿರುವ ಮುಖದ್ದು ಪ್ರಮಾಣ ಮತ್ತು ಗಾತ್ರ ಅಂದರೆ ಫೇಶಿಯಲ್ ಜಾಮೆಟ್ರಿ ಅಂತ ಏನು ಕರಿತೀವಿ, ಅದು ಒಂದೇ ಅಂತ ಈಗಾಗಲೇ ನೋಡಿದ್ದೀವಿ. ಅದನ್ನು ಬಿಟ್ಟರೂ ಕೂಡ ಈ ಎರಡೂ ಫೋಟೋಗಳಲ್ಲಿ ಇರುವ ನೆರಳುಗಳು ಒಂದೇ ಥರ ಕಾಣುತ್ತೆ. ಅದು ಚಿನ್ನ ಕೆಳಗಡೆ ಇರುವ ನೆರಳಾಗಿರ್ಬೋದು, ಎರಡೂ ಫೋಟೋಗಳಲ್ಲಿ ಒಂದೇ ಥರ ಇದೆ. ಮತ್ತು ಆ ಮುಖದ ಹಿಂದೆ ಇರುವ ನೆರಳು ಎರಡೂ ಕಡೆ ಒಂದೇ ಆಗಿ ಕಾಣಿಸ್ತಾ ಇದೆ. ಅದಲ್ಲದೆ ಎರಡೂ ವ್ಯಕ್ತಿಗಳ ಹೇರ್ ಸ್ಟೈಲ್, ಈ ಹೇರ್ ಲೈನ್ ಅಂತ ಏನು ಕರಿತೀವಿ, ಎರಡೂ ಫೋಟೋಗಳಲ್ಲಿ ಒಂದೇ ಥರ ಇದೆ. ಅದಲ್ಲದೆ ಎರಡೂ ಫೋಟೋಗಳಲ್ಲಿನ ವ್ಯಕ್ತಿ ಬೇರೆ ಬೇರೆ ಡ್ರೆಸ್ ಹಾಕ್ಕೊಂಡಿದ್ರೂ ಆ ನೆಕ್ ಲೈನ್ ಎರಡೂ ಸೇಮ್ ಆಗಿದೆ. ಹಾಗಾಗಿ ಎರಡೇ ಪಾಸಿಬಿಲಿಟಿ ಇಲ್ಲಿ ಕಂಡುಬರೋದು. ಒಬ್ಬರು ಒಂದು ಫೋಟೋವನ್ನು ತಗೊಂಡು ಆಮೇಲೆ ಎಷ್ಟೋ ವರ್ಷ ಆದಮೇಲೆ
ಅದೇ ಥರದ ಬಟ್ಟೆ ಹಾಕ್ಕೊಂಡು ಅದೇ ಥರದ ಜಾಗಕ್ಕೆ ಹೋಗಿ ಅದೇ ಪೋಸನ್ನು ಕೊಟ್ಟು ಅಷ್ಟೇ ಬಾಯಿಯನ್ನು ಓಪನ್ ಮಾಡಿ ಕಣ್ಣುಗಳು ಅಷ್ಟೇ ಚಿಕ್ಕದಾಗಿ ಅದೇ ಸ್ಟುಡಿಯೋದಲ್ಲಿ ಅದೇ ಥರ ಬೆಳಕಲ್ಲಿ ಅದೇ ಥರ ನೆರಳು ಬರೋ ಥರ ಫೋಟೋವನ್ನು ತೆಗೆಸಿರ್ಬೋದು. ಇದು ಸಾಧ್ಯ ಇಲ್ಲ ಅಂತಂದರೆ ಒಂದು ಇನ್ನೊಂದರ ಡೂಪ್ಲಿಕೇಟ್ ಅಂತ ಬಹಳ ಕ್ಲಿಯರಾಗಿ ಹೇಳ್ಬೋದು. ಇಲ್ಲಿ ಬೆಳಕು ಯಾವ ಜಾಗದಲ್ಲಿ ಬಿದ್ದಿದೆಯೋ ಅದೇ ಜಾಗದಲ್ಲಿ ಈ ಫೋಟೋದಲ್ಲಿ ಅದನ್ನು ಸ್ವಲ್ಪ ಬಿಳುಚು ವೈಟ್ ಪ್ಯಾಚಸ್ ಮಾಡಿದ್ದಾರೆ. ಎಲ್ಲೆಲ್ಲಿ ಬೆಳಕು ಬಿದ್ದಿದೆಯೋ ಆ ಜಾಗದಲ್ಲಿ ಬಿಳಿ ಪ್ಯಾಚಸ್ಸನ್ನು ನೋಡ್ಬೋದು. ಹಾಗಾಗಿ ಇಲ್ಲಿ ಸ್ಕಿನ್ ಟೋನ್ನ ಡಿಫ್ರೆನ್ಸ್ ಬಹಳ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ಬೆಳಕು ಬಿದ್ದಿರೋ ಕಾರಣ ಇಲ್ಲಿ ವೈಟ್ ಪ್ಯಾಚ್ ಆಗಿದೆ. ಹಾಗಾಗಿ ಇಲ್ಲಿದ್ದ ಬೊಟ್ಟು ಇಲ್ಲಿ ಕಾಣ್ತಾ ಇರಲಿಲ್ಲ. ಅದಕ್ಕೆ ಆಮೇಲೆ ಕೈಯಲ್ಲಿ ಮಾಡಿದ್ದಾರೆ. ಆದರೆ ಇಲ್ಲಿ ಇರುವಂಥ ಬೊಟ್ಟು ಅದೇ ಪ್ಲೇಸಲ್ಲಿ ಇಲ್ಲಿ ಇನ್ನೂ ಅದೇ ಥರ ಕಾಣುತ್ತೆ. ಮತ್ತು ಇಲ್ಲಿ ಕೂದಲು ಅದರ ನೆರಳು ಕಾಣ್ತಾ ಇರೋದನ್ನು ಇಲ್ಲಿ ಮರ್ಚ್ ಮಾಡಿ ಎಲ್ಲವೂ ಕೂದಲು ಬರೋ ಥರ ಮಾಡಿದ್ದಾರೆ. ಆದರೆ ಈ ಸೂಕ್ಷ್ಮಗಳು, ಈ ನೆರಳು ಬೆಳಕಿನ ಸೂಕ್ಷ್ಮಗಳು ಎರಡೂ ಫೋಟೋದಲ್ಲಿ 100% ಮ್ಯಾಚ್ ಆಗ್ತಿರೋದ್ರಿಂದ ಏನು ಹೇಳ್ಬೋದಂದರೆ ಈ ಫೋಟೋ ಒರಿಜಿನಲ್ ಮತ್ತು ಇದು 100% ಫೇಕ್. ಈ ಫೋಟೋದಿಂದ ಕಂಪ್ಯೂಟರ್ನಲ್ಲಿ ಎಡಿಟ್ ಮಾಡಿ ಜನರೇಟ್ ಮಾಡಿರೋ ಫೋಟೋ. ಸೊ ವೀಕ್ಷಕರೇ, ಮೆಟಾ ವಿಜ್ಞಾನಿ ನೀಡಿರುವ ರಿಪೋರ್ಟ್ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಅವರು ಹೋಲಿಕೆ ಮಾಡಿ ತೋರಿಸಿದ್ದಾರೆ. ಕಣ್ಣು, ಬಾಯಿ, ದವಡೆ ಎಲ್ಲ ಹೋಲಿಕೆ ಮಾಡಿ ತೋರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.